ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿರುವುದಾಗಿ ಅನಾಮಿಕ ನೀಡಿದ ದೂರಿನ ಪ್ರಕರಣಕ್ಕೆ ಸಂಬಂಧಿಸಿ 2ನೇ ದಿನವಾದ ಬುಧವಾರ ಶೋಧ ಕಾರ್ಯ ಮುಂದುವರೆದಿದ್ದರೂ ಯಾವುದೇ ಕಳೇಬರ ಪತ್ತೆ ಆಗಿರಲಿಲ್ಲ. ಬುಧವಾರ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಮೀಸಲು ಅರಣ್ಯದ 3 ಕಡೆ ಹಾಗೂ ಇದೇ ಅರಣ್ಯದ ಇನ್ನೊಂದು ಭಾಗ ಇರುವ ನದಿ ಕಿನಾರೆ ಸಮೀಪ ಒಂದು ಅಗೆತ ನಡೆದಿತ್ತು. ಗುರುವಾರ 6ನೇ ಸ್ಥಳದಿಂದ ಶೋಧ ಕಾರ್ಯ ನಡೆಯಲಿದೆ ಎಂದು ಘೋಷಿಸಲಾಗಿತ್ತು. ಅದೇ ಪ್ರಕಾರ ಶೋಧ ಕಾರ್ಯವನ್ನು ಶುರು ಮಾಡಿದ್ರು. ಅನಾಮಿಕ ಗುರುತಿಸಿದ 5 ಸ್ಥಳಗಳಲ್ಲಿ ಕುರುಹು ಸಿಕ್ಕಿರಲಿಲ್ಲ. 6ನೇ ಸ್ಥಳದಲ್ಲಿ ಕುರುಹು ಸಿಗಬಹುದು ಅಂತ ಶೋಧ ಕಾರ್ಯವನ್ನು ಮುಂದುವರಿಸಿದ್ರು. ಅಚ್ಚರಿ ಅನ್ನೋ ಹಾಗೆ 6ನೇ ಸ್ಥಳದಲ್ಲಿ ಮನುಷ್ಯನ ಅಸ್ಥಿಪಂಜರದ ಗುರುತುಗಳು ಸಿಕ್ಕಿವೆ. ಪ್ರಕರಣದ ಕುತೂಹಲ ಇನ್ನಷ್ಟು ಹೆಚ್ಚಾಗಿದೆ.